ನಾನು ಕಮ್ಯುನಿಟಿಯಲ್ಲಿ ನಿಮಗೆ ದ್ರವದ ಮೇಲ್ಮೈ ಸೆಳೆತ ಅಥವಾ ಮೇಲ್ಮೈ ಕರ್ಷಣೆ ಅಥವಾ ಸರ್ಫೇಸ್ ಟೆನ್ಷನ್ ಅನ್ನುವ ವಿಷಯದ ಬಗ್ಗೆ ನಾನು 2-3 ಪ್ರಶ್ನೆಗಳನ್ನು ಹಾಕಿದ್ದೆ. ಒಂದು ಪ್ರಶ್ನೆಯಲ್ಲಿ ನಾನು ಮಳೆಯ ಹನಿಗಳು ಸಣ್ಣ ಸಣ್ಣ ಹನಿಗಳು ಬರುವಾಗ ಅದು ಯಾಕೆ ಗೋಲಾಕಾರದಲ್ಲಿ ಇರ್ತದೆ ಹೇಳುವಂತಹ ಪ್ರಶ್ನೆ. ಅದಕ್ಕೆ ಹೆಚ್ಚಿನವರು ಉತ್ತರ ಬರೆದಿದ್ದೀರಿ, ಯಾಕಂದರೆ ಅದು ಕಾಮನ್ ಆಗಿ ಕೇಳುವಂತಹ ಪ್ರಶ್ನೆ. ಮೇಲ್ಮೈ ಸೆಳೆತವನ್ನು ಅದು ಹೊಂದಿರ್ತದೆ, ಮೇಲ್ಮೈ ಸೆಳೆತದ ಕಾರಣದಿಂದ ಅದು ಸ್ಪೆರಿಕಲ್ ಶೇಪನ್ನು ಹೊಂದಿರ್ತದೆ ಅಂತ. ಅದೇ ನೀವು ಸ್ವಲ್ಪ ದೊಡ್ಡ ಹನಿಗಳು ಕೆಳಗಡೆಗೆ ಬೀಳುವಾಗ ಆ ಸ್ಪೆರಿಕಲ್ ಶೇಪ್ ಅದು ಇರುವುದಿಲ್ಲ, ಅಥವಾ ರೌಂಡ್ ಶೇಪ್ ಅದಕ್ಕೆ ಇರುವುದಿಲ್ಲ. ಯಾಕೆ ಇರುವುದಿಲ್ಲ ಅಂದರೆ ಇಲ್ಲಿ ಭೂಮಿಯ ಗುರುತ್ವಾಕರ್ಷಣೆಯ ಬಲ ಕೂಡ ಅದರ ಮೇಲೆ ಆ್ಯಕ್ಟ್ ಆಗ್ತದೆ. ಅದು ಸ್ವಲ್ಪ ಕೆಳಗೆ ಬಂದ ಹಾಗೆ ಅದು ಹನಿಗಳು ದೊಡ್ಡದಾಗ್ತದಲ್ಲ, ಅಂತಹ ಸಂದರ್ಭದಲ್ಲಿ ಗುರುತ್ವಾಕರ್ಷಣೆಯ ಬಲ ಕೂಡ ಅದರ ಮೇಲೆ ಬೀಳ್ತದೆ. ಹಾಗಾಗಿ ಅದರ ಶೇಪ್ ಚೇಂಜ್ ಆಗ್ತದೆ. ಇದು ಕೂಡ ನೆನಪಿಟ್ಕೊಳ್ಳಿ, ಇದು ಕೇಳಬಹುದಾದದ್ದೇ ಪ್ರಶ್ನೆ. ಸಣ್ಣದು ಸ್ಪೆರಿಕಲ್ ಇರ್ತದೆ, ದೊಡ್ಡದು ಯಾಕೆ ಸ್ಪೆರಿಕಲ್ ಇರುವುದಿಲ್ಲ ಅಥವಾ ರೌಂಡ್ ಆಗಿ ಇರುವುದಿಲ್ಲ ಅಂತ ಕೊಟ್ಟು ನಿಮಗೆ ಅಲ್ಲಿ ಗುರುತ್ವಾಕರ್ಷಣೆ ಸರ್ಫೇಸ್ ಟೆನ್ಷನಿನ ಶಕ್ತಿಗಿಂತ ಜಾಸ್ತಿ ಇರ್ತದೆ, ಈ ರೀತಿಯೆಲ್ಲ ನಿಮಗೆ ಆಪ್ಷನ್ಗಳನ್ನು ಕೊಡ್ಬೋದು. ಅಂತಹ ಸಂದರ್ಭದಲ್ಲಿ ಅಲ್ಲಿ ಅದಕ್ಕೆ ಸರ್ಫೇಸ್ ಟೆನ್ಷನ್ ಇರ್ತದೆ, ಆದರೆ ಅದಕ್ಕಿಂತ ಹೆಚ್ಚು ಅಲ್ಲಿ ಗುರುತ್ವಾಕರ್ಷಣೆಯ ಬಲ ಕೂಡ ಅದರ ಮೇಲೆ ಆ್ಯಕ್ಟ್ ಆಗ್ತದೆ. ಹಾಗಾಗಿ ದೊಡ್ಡ ಹನಿಗಳು ಶೇಪ್ ಬದಲಾಗಿರ್ತದೆ, ಇದು ನೆನಪಿಟ್ಕೊಳ್ಳಿ. ಇನ್ನೊಂದು ನಾನು ನಿಮಗೆ ಕ್ವಶನ್ ಕೊಟ್ಟದ್ದು, ನೀರಿನ ಮೇಲೆ ತೈಲವನ್ನು ಹಾಕಿದಾಗ ಏನಾಗ್ತದೆ ಹೇಳುವಂಥದ್ದಲ್ವಾ. ಅಥವಾ ಇನ್ನೊಂದು ಕ್ವಶನು ಬೇರೆ ರೀತಿ ಕೇಳಿದೆ ನಾನು, ನೀರಿನ ಮೇಲ್ಭಾಗ ಯಾವ ರೀತಿ ಇರ್ತದೆ ಅಂತ. ಅದು ಒತ್ತಿಕೊಂಡು ಹೀಗೆ ಯಾವುದು ನೀವೊಂದು ಪ್ರಣಾಳದಲ್ಲಿ ಹಾಕಿದರೆ ನಿಮಗೆ ಸರಿಯಾಗಿ ಗೊತ್ತಾಗ್ತದೆ, ಅರ್ಧಚಂದ್ರಾಕೃತಿ ಆಕಾರದಲ್ಲಿ ಅದು ಇರುವಂಥದ್ದು ಎಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಸ್ನಿಗ್ಧತೆ ಮತ್ತು ಇದರದ್ದು ನೀರಿನದ್ದು ಆ ಥರದಲ್ಲಿಯೂ ಪ್ರಶ್ನೆ ಕೇಳಬಹುದು. ಎಲ್ಲ ಒಂದಕ್ಕೊಂದು ರಿಲೇಟೆಡ್ ಇರ್ತದೆ ಇದು. ಓಕೆ, ಇಲ್ಲಿ ಬರೀ ನಾನು ಮೇಲ್ಮೈ ಸೆಳೆತವನ್ನು ಮಾತ್ರ ತಗೊಳ್ತೇನೆ ವಿಷಯ ನಿಮಗೆ. ಈ ಮೇಲ್ಮೈ ಸೆಳೆತ ಹೇಳುವಂಥದ್ದು ಈ ದ್ರವದ ಮೇಲ್ಮೈಗಳಲ್ಲಿ ಮೇಲ್ಮೈಯ ಭಾಗಕ್ಕೆ ಒಂದು ವಿಶೇಷವಂತಹ ಗುಣ ಇದೆ. ಅದು ಏನಂದರೆ ಅದು ಅತ್ಯಂತ ಕಡಿಮೆ ಪ್ರದೇಶದಲ್ಲಿ ಅದು ಆಕ್ರಮಿಸಿಕೊಳ್ಳಿಕ್ಕೋಸ್ಕರ ಅದು ಒತ್ತಡವನ್ನು ಅನುಭವಿಸಿಕೊಳ್ಳುವಂಥದ್ದು, ಅಥವಾ ಅದರ ಮೇಲೆ ಅದುವೇ ಒಂದು ಬಲವನ್ನು ಹೇರಿಕೊಳ್ಳುವಂಥದ್ದು. ಇದು ವ್ಯಾನ್ ವಾಂಡರ್ವಾಲ್ ಸೆಳೆತ ಅಂತ ಕೂಡ ಹೇಳ್ಬೋದು. ಅಥವಾ ವ್ಯಾಂಡರ್ವಾಲ್ ಬಲದ ಬಗ್ಗೆ ಗೊತ್ತಿದೆ ನಿಮಗೆ, ವೀಕ್ ಆಗಿರ್ತದೆ. ಬಟ್ ಇದು ಅಂತರ ಅಣುಗಳು, ಇಲ್ಲಿ ಒಳಗಡೆಗೆ ನೀರಿನ ಅಣುಗಳೇ ಅಲ್ವ ಇರೋದು, ಪೂರ್ತಿ ನೀರಿನ ಅಣುಗಳಿರೋದು. ಆ ಅಣುಗಳ ಮಧ್ಯದಲ್ಲಿ ಇರುವಂತಹ ಒಂದು ಬಲದಿಂದಾಗಿ ಇದು ಉಂಟಾಗುವಂಥದ್ದು ಯಾವುದು, ಮೇಲ್ಮೈ ಸೆಳೆತ ಅಥವಾ ಸರ್ಫೇಸ್ ಟೆನ್ಷನ್ ಹೇಳುವಂಥದ್ದು, ಅಥವಾ ಮೇಲ್ಮೈ ಕರ್ಷಣೆ ಅಂತ ಕೂಡ ನಿಮಗೆ ಕೊಡ್ಬೋದು. ಮೇಲ್ಮೈ ಸೆಳೆತ ಅದು ಒಳಗಡೆಗೆ ಅಂದರೆ ಆದಷ್ಟು ಕುಗ್ಲಿಕ್ಕೆ ಟ್ರೈ ಮಾಡ್ತದೆ. ಆದಷ್ಟು ಕುಗ್ಲಿಕ್ಕೆ ಟ್ರೈ ಮಾಡಿದಾಗ ಏನಾಯಿತು, ಅದರ ಆಕಾರ ಬದಲಾಗ್ತದೆ, ಅದು ಒತ್ತಿ ಇಡಲ್ಪಟ್ಟ ಹಾಗೆ ಆಗ್ತದೆ. ಓಕೆ, ಇದರಿಂದಾಗಿ ಇದನ್ನು ನಾವು ಮೇಲ್ಮೈ ಸೆಳೆತ ಅಂತ ಕರೆಯುವಂಥದ್ದು. ಇನ್ನೊಂದು ಪ್ರಶ್ನೆ ನಿಮಗೆ ಕೇಳ್ಬೋದು, ಈ ನೀರಿನ ಮೇಲೆ ತೈಲವನ್ನು ಹಾಕಿದಾಗ ಯಾಕೆ ತೈಲ ಮೇಲೆಯೇ ನಿಲ್ತದೆ, ಇದು ಒಂದು ಪ್ರಶ್ನೆ ಅಲ್ವಾ. ಇಲ್ಲಿ ನೀವು ಹೆಚ್ಚಿನವರು ಇದಕ್ಕೆ ತಪ್ಪು ಉತ್ತರ ಕೊಟ್ಟಿದ್ದಾರೆ, ಸ್ನಿಗ್ಧತೆಯನ್ನು ಬರೆದಿದ್ದೀರಿ. ಇಲ್ಲಿ ನೀರಿನ ಸ್ನಿಗ್ಧತೆಯ ಬಗ್ಗೆ ಹೇಳಿದ್ದಲ್ಲ, ನೀರಿನ ವಿಸ್ಕಾಸಿಟಿಯ ಬಗ್ಗೆ ಹೇಳಿದಲ್ಲ. ಇದು ಕೂಡ ಮೇಲ್ಮೈ ಸೆಳೆತಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಯಾಗಿತ್ತು. ಇಲ್ಲಿ ನೀರು ತೈಲಕ್ಕಿಂತ ಹೆಚ್ಚಿನ ಮೇಲ್ಮೈ ಸೆಳೆತವನ್ನು ಹೊಂದಿರ್ತದೆ. ಇದರಿಂದಾಗಿ ಏನಾಯಿತು, ಅದು ಹಾಕುವಾಗ ಈ ನೀರಿನ ಅಣುಗಳು ಕೂಡ ಅದನ್ನು ಕೂಡ ಎಳ್ಕೊಂಡು ಹೋಗಿಬಿಡ್ತವೆ. ಓಕೆ, ನೀರಿನ ಅಣುಗಳು ಅದನ್ನು ಕೂಡ ಎಳೆದುಕೊಂಡು ಹೋಗಿ ಹರಡಿಕೊಂಡು ಬಿಡ್ತದೆ ಅದರ ಮೇಲೆಗೆ. ಹಾಗೆ ನೀರಿನ ಮೇಲೆ ನೀವು ತೈಲವನ್ನು ಹಾಕಿದ್ದಲ್ಲ, ಈಗ ತೈಲದ ಮೇಲೆ ನೀವು ನೀರನ್ನು ಹಾಕಿದ್ದು ಅಂತ ಇಟ್ಕೊಳ್ಳಿ. ತೈಲದ ಮೇಲೆ ನೀರನ್ನು ಹಾಕಿದಾಗ ಇನ್ನೊಂದು ವಿಶೇಷ ಇಲ್ಲಿ ಅನುಭವಿಸ್ತದೆ. ಇದು ಏನಂದರೆ, ಇಲ್ಲಿ ಮೇಲ್ಮೈ ಒತ್ತಡ ಇದೆಯಲ್ಲ, ಈ ನೀರಿನ ಮೇಲ್ಮೈ ಒತ್ತಡದಷ್ಟು ಇದರ ಮೇಲೆ ಒತ್ತಡ ಬೀಳುವುದಿಲ್ಲ. ಯಾವುದರ ಮೇಲೆ, ತೈಲದ ಮೇಲೆ. ಇದು ತೈಲ ಅಡಿಯಲ್ಲೇ ಇರ್ತದೆ, ತೈಲ ಮೇಲ್ಗಡೆಗೆ ಇರ್ತದೆ, ನೀರು ಅಡಿಯಲ್ಲಿ ಹೋಗಿರ್ತದೆ. ಓಕೆ, ಇಲ್ಲಿ ಮೇಲ್ಮೈ ಒತ್ತಡ ಕೂಡ ಅದಕ್ಕೆ ಒಂದು ಕಾರಣ ಆಗಿರ್ತದೆ. ಹಾಗಾಗಿ ಯಾವುದೇ ಸಂದರ್ಭದಲ್ಲಿ ತೈಲ ಅಡಿಗೆ ಹೋಗುವುದಿಲ್ಲ, ತೈಲ ಮೇಲ್ಗಡೆಯೇ ತೇಲಿಕೊಂಡು ಇರ್ತದೆ. ಇದಕ್ಕೆ ಬಹಳ ಪ್ರಮುಖವಾದಂಥ ಕಾರಣ ಹೇಳಿದರೆ ಮೇಲ್ಮೈ ಸೆಳೆತ ಅಥವಾ ಮೇಲ್ಮೈ ಕರ್ಷಣ ಅಥವಾ ಸರ್ಫೇಸ್ ಟೆನ್ಷನ್. ಓಕೆ.